ಚುನಾವಣೆ ಸಂದರ್ಭದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು ಅನೌನ್ಸ್ ಆದಮೇಲೆ ನಾವೆಲ್ಲ ಸ್ವಲ್ಪ, ಯಾಕೆಂದರೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಹೇಳಿ ಹೋಗ್ಬಿಡೋದು ಒಂದು ಭಾಗ. ನಿಮ್ಮ ಮನಸ್ಸಲ್ಲೂ ಎಲ್ಲರಿಗೂ ನಿಮಗೆ ಭಾಷಣ ಮಾಡಬೇಕು ಇಲ್ಲ ಹಂಚ್ಕೊಳ್ಬೇಕು ಅಂತ ಆಸೆ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಇರ್ತದೆ, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವ್ರಿಗೆ ದುಃಖ ಇರ್ತದೆ, ಕೆಲವಲ್ಲಿ ಗೆದ್ದು ಬಿಟ್ಟಿದ್ದೀರಿ ಈ ಥರ ಬೇರೆ ಬೇರೆ ವಾತಾವರಣ ಇರೋದು. ಈಗ ನಾನು ಸೊರಬದಲ್ಲಿ ಗೆದ್ದು ಮಿನಿಸ್ಟರ್ ಆಗೋ ಟೈಮಲ್ಲಿ ಬೇರೆ ವಾತಾವರಣ ಬರುತ್ತೆ. ಆದರೆ ಸೋತಾಗ ಅದು ಧೃತಿಗೆಡ್ತಕ್ಕಂಥ ಒಂದು ಸಂದರ್ಭ ಆದರೂ, ಮನಸ್ಸಿಗೆ ನೋವು ಆದರೂ ಕೂಡ ನಾವು ಚುನಾವಣೆನೇ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಗೀತಾ ಶಿವರಾಜ್ಕುಮಾರ್ ಅವರ ಹೆಸರನ್ನು ಅನೌನ್ಸ್ ಆಯಿತು. ನಮಗೆ 1 ವರ್ಷದ ಮುಂಚೆನೇ ಗೊತ್ತಿತ್ತು, ನಾನು ನಿಮಗೆಲ್ಲ ಹೇಳಿದ್ದೆ, ನಿಮಗೂ ಕೂಡ ಗೊತ್ತಿತ್ತು. ಆದರೆ ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ನಮಗಾಗಲೇ ಸೀಟ್ ಸಿಕ್ಬಿಡೋದು ಅಂತೇಳಿ ಹೇಳೋದಕ್ಕೂ ಆಗಲಿಲ್ಲ. ಗೀತಕ್ಕವ್ರನ್ನ ಅಷ್ಟರೊಳಗೆ ನಾವು ಕರೆಸ್ಕೊಳ್ಬೇಕಾಗಿತ್ತು. ಅಲ್ಲಿ ಸ್ವಲ್ಪ ವಿಫಲರಾಗಿದ್ದೀವಿ, ಇಲ್ಲ ಅಂತಕ್ಕಂಥದ್ದಲ್ಲ. ವಿರೋಧ ಪಕ್ಷದವರು ಭಾಳ ಹಗುರವಾಗಿ ಟೀಕಾ ಟಿಪ್ಪಣಿಯನ್ನು ಮಾಡಿದರು. ಅದನ್ನು ಅನಿಸ್ಕೊಂಡ್ರು, ಒಬ್ಬರು ಹೆಣ್ಣುಮಗಳಾಗಿ ಅವಳು ಕೂಡ ಯಾರ್ಯಾರಿಗೆ ಉತ್ತರ ಕೊಡಬೇಕೋ ಕೊಟ್ಟಿದ್ದಾರೆ. ಯಾಕೆಂದರೆ ಅವಳು ಬಂಗಾರಪ್ಪನ ಮಗಳು, ಅವಳು ಕೊಡ್ತಾಳೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಭಾಳ ಹಗುರವಾಗಿ ಮಾತ್ರ ಇಲ್ಲ, ಇರೋದೇ ಇಲ್ಲ, ಬರೋದೇ ಇಲ್ಲ, ಬೇಕಾದ ಸತಿ. ಹೋದ ಸತಿನೂ ಕೂಡ ನಿಂತಾಗ ಬಂದಾಗೆಲ್ಲ ಕುತ್ಕೊಂಡು ಮಾಧ್ಯಮದ ಎದುರುಗಡೆ ಬಂದು ಕುತ್ಕೊಳ್ಳೋದಕ್ಕಾಗಲ್ಲ ಯಾವುದೇ ವ್ಯಕ್ತಿ ಆಗಲಿ. ಈಗ ಸೋತಿದ್ದಾಳಪ್ಪ ಗೀತಾ, ಏನು ಮಾಡ್ತೀರಾ ಹೇಳಿ ನೋಡೋಣ. ನಾವು ರೆಡಿ ಇದ್ದೀವಿ, ಈಗ ನಾಳೆಯಿಂದ ಅವಳು ಬೆಳಗ್ಗೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾಳೆ ಪಕ್ಷದ ಪರವಾಗಿ. ಏನು ಮಾಡ್ಬೇಕಂತ ಇದ್ದೀರಿ ಹೇಳ್ರಿ ನೋಡೋಣ. ಅವಳಿಗೆ ಹೆಂಗೆ ದಾರಿ ತೋರಿಸ್ತೀರಿ? ಅದೇ ಈ ಸಭೆ. ಯಾಕೆಂದರೆ 5,35,000 ಜನರು ಇವತ್ತು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಿಮ್ಮ ಮೂಲಕ ಆಶೀರ್ವಾದ ಮಾಡಿದ್ದಾರೆ, ಒಂದು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ನಾವು 5,35,000 ಜನರ ಹೃದಯವನ್ನು ಗೆದ್ದಿದ್ದೀವಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಶೀರ್ವಾದವನ್ನು ಪಡೆದಿದ್ದೀವಿ. ಅವ್ರು ಯಾವ ರೀತಿ ಚುನಾವಣೆ ಮಾಡಿದ್ರು ಅವ್ರು ಬಿಟ್ಟುಬಿಡಿ, ಅದು ಬರುತ್ತೆ. ನಿಮಗೆ ಹೇಳ್ತೀನಿ ಕೇಳಿ, ಇನ್ನೂ 2 ತಿಂಗಳು 3 ತಿಂಗಳಾಗುತ್ತೆ ವಿಶ್ಲೇಷಣೆ ಮಾಡೋದಕ್ಕೆ. ಒಂದೇ ಸತಿ ಹೊರ ಹಾಕಕ್ಕೆ ಹೋಗಬೇಡಿ. ನಾನು ಕೂಡ ಏನು ಹೊರಗೆ ಹಾಕಕ್ಕೆ ಹೋಗಿಲ್ಲ, ನಾನು ಸುಮ್ಮನೆ ಇದ್ದೀನಿ. ಯಾಕೆಂದರೆ ಬೂತ್ ಮಟ್ಟದಲ್ಲಿ ಸತ್ಯವಾಗ್ಲೂ ಹೇಳ್ತೀನಿ, ನಾನು ನನ್ನ ಜೀವನದಲ್ಲಿ ಇಂಥ ಚುನಾವಣೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಕೇವಲ ಒಂದು 35-40 ದಿವಸದೊಳಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬೂತ್ ಮಟ್ಟಕ್ಕೆ ನೀವು ಹೋಗಿ ಮತ ಕೇಳಿದ್ರಿ. ನೀವು ಮತ ಕೇಳ್ಬೇಕಾದ್ರೆ ಜನರು ಏನಾದ್ರು ಮತ ಕೊಡಲ್ಲ ಅಂದಿದ್ರೆ, ಯಾರಾದರೂ ಬೈದು ಕಳಿಸಿದ್ರ? ನಿಮಗೆ ಎದ್ದು ಹೇಳ್ರಿ ನೋಡೋಣ. ನಾನು ಕೇಳ್ತಾ ಇದ್ದಪ್ಪ, ಯಾರಾದರೂ ಬೈದಿದ್ರ, ಏನಾರ ಅಂದ್ರ ಕೇಳ್ರಿ ಅಂತ ಇದ್ದೆ. ಶಿವಮೊಗ್ಗದಲ್ಲಿ ಎಲ್ಲ ಮುಖಂಡರು ಕೂಡ, ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಯಾರ್ಯಾರು ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ, ಬೆಳಗ್ಗೆ 7 ಗಂಟೆಗೆ 6:30 ಹೋಗ್ಬಿಡೋರು, ಮನೆ ಬಾಗಿಲು ಕಾಯೋರು. ಆ ಥರ ಯಾವತ್ತೂ ಕೂಡ ಮಾಡಿರಲಿಲ್ಲ. ಪರವಾಗಿಲ್ಲ ಬಿಡಿ, ಗೀತಾ ಶಿವರಾಜ್ಕುಮಾರ್ ಅವ್ರು ಸೋತಿದ್ದಾರೆ, ನುಂಗ್ಕೊಳ್ತೀವಿ, ಏನು ತೊಂದರೆ ಏನಿಲ್ಲ. ಆದರೆ ನಿಮ್ಮ ಜೊತೆಗಿರ್ತಕ್ಕಂಥ ಆ ವಾಗ್ವಾದವನ್ನು ಏನು ಕೊಟ್ಟಿದ್ಲು ಅದನ್ನು ಮಾಡ್ತಾರೆ. ಸ್ವಲ್ಪ BJP ಅವ್ರಿಗೂ ಕೂಡ ಈ ಮನೆ ಒಡೆದ ಅಭ್ಯಾಸ ಅವರಿಗೆ ಮುಂಚೆಯಿಂದನೂ ಕೂಡ, ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದು ಚುನಾವಣೆ ಒಂದು 10 ದಿವಸ ಇರಬೇಕಾದ್ರೆ ಯಾರನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡ್ರು. ಯಾಕೆಂದರೆ ಈಗ ನಾನು ಏನಾರು ಒಂದು ಚರ್ಚೆ ಮಾಡಿದ ತಕ್ಷಣ ಹಾಕ್ಬಿಡ್ತಾರೆ ಮಾಧ್ಯಮದವರು. ಆದರೆ ಒಂದು ತಿಳ್ಕೊಳ್ಳಿ, ಈ ಚುನಾವಣೆಯಲ್ಲಿ 2 ಕಡೆಗೆ ನಾವು ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿದ್ವಾ ಅಂತಕ್ಕಂಥದ್ದು. ಇದು ರಾಜ್ಯ ಮಟ್ಟದಲ್ಲಿ ನಾನು ಹೇಳ್ತಾ ಇರೋದು, ಶಿವಮೊಗ್ಗನೂ ಸೇರಿ. ಏನಾಯಿತು, BJP ಅವರು ನಾರ್ತ್ ಇಂಡಿಯಾ ಸೋಲ್ತೀವಿ ಅಂಥೇಳಿ ಅವ್ರಿಗೆ ವಿಶ್ವಾಸ ಇತ್ತು, ಅವ್ರಿಗೆ ನಂಬಿಕೆ ಇರಲಿಲ್ಲ ನಾವು ಗೆಲ್ತೀವಿ ಅಂತ. ನೋಡಿ ಇವತ್ತು ಚುನಾವಣೆ ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ಅವ್ರು ಚುನಾವಣೆ ಈ ಪ್ರೊಪಗಂಡ ಅಂಥೇಳಿ ಮಾಡ್ತಾರೆ. BJP ಅವರು ಪ್ರೊಪಗಂಡ ಮಾಡೋದ್ರಲ್ಲಿ ನಿಸಿಮ್ರವರು, ಅಂದರೆ ಕೆಟ್ಟ ಬುದ್ಧಿಯಲ್ಲಿ, ಒಳ್ಳೆ ಬುದ್ಧಿಯಲ್ಲಿ ಏನು ಮಾಡಲ್ಲ ತಗೊಳ್ರಿ ಅವರು. ಹೋದ ಸತಿ ಪುಲ್ವಾಮಾ ಬಾಂಬ್ ಹಾಕಿದ್ರು, ಅದನ್ನ ಏನೋ ಒಂದು ಪ್ರಚಾರ ತಗೊಂಡ್ರು. ಅದಕ್ಕಿಂತ ಮುಂಚೆ ಹಿಂದುತ್ವ ಅಂದರು. ಈ ಸತಿನೂ ರಾಮಂದು ಅಯೋಧ್ಯೆಯಲ್ಲಿ ಮಾಡಿದ್ದು ರೀಸನ್ನೇ ಅದು, ರಾಮನ ಹೆಸರಲ್ಲಿ ನಾವು ಗೆದ್ದು ಬಿಡ್ತೀವಿ ಅಂತ. ಆ ರಾಮನ ಜನ್ಮಭೂಮಿಯಲ್ಲೇ BJP ಅವರು ಸೋತಿದ್ದಾರೆ ಅಂದರೆ, ಇವತ್ತು BJP ಅವರು ಈ ದೇಶ ಆಳೋದಕ್ಕೆ ಲಾಯಕ್ಕೆ ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ ರಾಮನ ಹೆಸರಲ್ಲೇ ಇವತ್ತು ಅಧಿಕಾರವನ್ನು ತಗೊಂಡಿದ್ದಾರೆ. ನಾವು ಯಾವುದೇ ಜಾತಿ ಧರ್ಮ ದೇವರ ಹೆಸರಲ್ಲಿ ತಗೊಂಡಿಲ್ಲ. ಈ ದೇಶದ
ಪ್ರಜೆಗಳ ಆಶೀರ್ವಾದದಿಂದ ನಾವು ತಗೊಳ್ತೀವಿ ಯಾವತ್ತೂ ಕೂಡ. ಸಂವಿಧಾನದಲ್ಲಿ ನಾವು ದೇವರ ಮೇಲೆ ಪ್ರಮಾಣ ಮಾಡಬೇಕಾದ್ರೆ ಯಾವ ದೇವರ ಮೇಲೆ ಅಂಥೇಳಿ ನಾವು ಯಾವತ್ತೂ ಕೂಡ ಕೇಳೋದಿಲ್ಲ. ದೇವರು ಅಂದರೆ ನಮಗೆ ಯಾರು? ನೀವೇ, ಮತದಾರರೇ ದೇವರು. ಪ್ರಜೆಗಳು ಒಂದು ತೀರ್ಮಾನ ಕೊಟ್ಟ ಮೇಲೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಚುನಾವಣೆ ಪೂರ್ವಕವಾಗಿ ನರೇಂದ್ರ ಮೋದಿಯವರು ಇಲ್ಲಿ ಬಂದರು, 400 ಬಾರ್ ಅಂದ್ಬಿಟ್ರು. ಮಾಧ್ಯಮದವರು ಹಾಕಿ ಹೊಡೆದ್ರು. ಫಸ್ಟ್ ಸೆಕೆಂಡ್ ಥರ್ಡ್ ಫೇಸ್ ನೀವು ನೋಡಿ ಸೂಕ್ಷ್ಮವಾಗಿ. ಕೇರಳದಲ್ಲಿ ಇರಲಿಲ್ಲ BJP, ನೀರು ಕೊಡಪ್ಪ ಸ್ವಲ್ಪ. ಕೇರಳದಲ್ಲಿ ಇರಲಿಲ್ಲ, ಕೇರಳದಲ್ಲಿ ಒಂದೋ ಏನೋ ಗೆದ್ದರು. ತಮಿಳ್ನಾಡಲ್ಲಿ ಏನೂ ಇರಲಿಲ್ಲ, ಸ್ವಲ್ಪ ಒಂದು 2% ಏನೋ ಜಾಸ್ತಿ ಮಾಡ್ಕೊಂಡಿದ್ದಾರೆ BJPಯವರು. ಕರ್ನಾಟಕದಲ್ಲಿ ನಾವು ಸೋತರು ಕೂಡ ನಾವು ಮತವನ್ನು ತಗೊಂಡಿರ್ತಕ್ಕಂಥ ಕೆಲವು ಪ್ರಮಾಣ ಒಂದು ಹಂತಕ್ಕೆ ಚೆನ್ನಾಗಿದೆ. JDS ಅವರು ಸೇರಿಕೊಂಡ್ರು. ನಾವು JDS ಕಾಂಗ್ರೆಸ್ ಇದ್ದಾಗ ನನಗೆ ಅದು ಒಗ್ಗೂಡಲಿಲ್ಲ. ನೀವೆಲ್ಲ ಚುನಾವಣೆ ಮಾಡಿದ್ರಿ, ನನ್ನ ಪರವಾಗಿ ನೀವೇ ಮಾಡಿದ್ದು. ಆವಾಗ ಆಗಲಿಲ್ಲ, ನಮಗೆ ಸಕ್ಸಸ್ ಸಿಗಲಿಲ್ಲ. ಆವಾಗಲೂ ಕೂಡ ಅಧಿಕಾರ ಇತ್ತು. ಆದರೆ ಈ ಸತಿ ಜನರು ತೀರ್ಮಾನ ಮಾಡಿದರು, JDS ಮತ್ತು ಕಾಂಗ್ರೆಸ್ ಅವರು ಒಟ್ಟಿಗೆ, JDS ಅವರು ಮತ್ತು BJPಯವರು ಒಟ್ಟಿಗೆ ಕೆಲಸವನ್ನು ಮಾಡಿ ಅವ್ರು ಕೆಲವು ಗೆದ್ಕೊಂಡಿದ್ದಾರೆ, ಕೆಲವು ಕಡೆಗೆ ಸೋತು ಹೋಗಿದ್ದಾರೆ. ಆದರೆ ಫಸ್ಟ್ ಸೆಕೆಂಡ್ ಥರ್ಡ್ ಚುನಾವಣೆ ಎಲ್ಲೆಲ್ಲಾಯಿತು, ನೀವು ಆಂಧ್ರ ಪ್ರದೇಶ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ನೀವೆಲ್ಲ ವಿಶ್ಲೇಷಣೆ ಮಾಡಿದಾಗ ಈ 400 ಬಾರ್ ಜನರಿಗೆ ಅದನ್ನ ಹೇಳಿ ಮಾಧ್ಯಮದಲ್ಲಿ ಅದನ್ನ ಕೇಳಿಸಿ ಜನರಿಗೆ ಎಲ್ಲೋ ಒಂದು ವಾತಾವರಣ ಬಂದಿರ್ಬೋದನ್ನೋ. ನಾನಂತೂ ಹಿಂದುತ್ವ ಅಂತೂ ನೋಡಲಿಲ್ಲ, ಅದು ಎಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಎಲ್ಲೋ ರೀತಿಯಲ್ಲಿ ಮತದಾರರು ಮತ ಹಾಕಬೇಕಾದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಇಲ್ಲಪ್ಪ ಏನಾದರೂ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರ ಅಂತಕ್ಕಂಥದ್ದು ಹಗುರವಾಗಿ ಅದನ್ನು ತಗೊಂಡಿದ್ದಾರೆ ಅಂತೇಳಿ. ಯಾರು ಈ ಮನೇಲಿ ಇವತ್ತು ಬೆಳಕಾಗಿದೆ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ ಅವರ ಆರ್ಥಿಕವಾಗಿ ಇವತ್ತು ಹೊಟ್ಟೆ ತುಂಬ್ತಾ ಇದೆ, ಅವರೇ ಇಂಥ ತೀರ್ಮಾನ ತಗೊಂಡ್ರೆ ನಾವು ಇನ್ನೇನು ಮಾಡೋಕ್ಕಾಗ್ತದೆ ಹೇಳಿ? ಇದಕ್ಕಿಂತ ಏನಾದ್ರು ಮಾಡ್ಬೋದಾ? ನಿಮ್ಮದು ಅಲ್ಲ ತಪ್ಪು. ನಾನು ಇಷ್ಟೇ ಹೇಳೋದು, 5,35,000 ಮತವನ್ನು ಗೀತಕ್ಕವರಿಗೆ ಕೊಡಿಸಿ ನೀವು ಗೆಲ್ಲಿಸಿದ್ದೀರಿ ಅಂತಕ್ಕಂಥದ್ದು ಮನೋಭಾವನೆಯನ್ನು ನಾನು ಇಟ್ಕೊಳ್ತೀನಿ. ಆದರೆ ಸೋಲಿನ ಹೊಣೆಯನ್ನು ಅನಿವಾರ್ಯವಾಗಿ ಅರ್ಥಪೂರ್ಣವಾಗಿ ನಾನೇ ತಗೊಳ್ಬೇಕಾಗತ್ತೆ. ಯಾಕೆಂದರೆ ನನ್ನನ್ನು ನಂಬಿದ್ರಿ ನೀವೆಲ್ಲರೂ ಕೂಡ. ಮನೆಗೂ ಕೂಡ ಮಧು ಬಂಗಾರಪ್ಪ ವಾರ್ ರೂಮಿಂದ ಏನು ಮಾಹಿತಿ ಕೊಟ್ಟ, ಇಲ್ಲ ಗೀತಕ್ಕವ್ರನ್ನಂತೂ ಮನೆ ಮಗಳ ಥರ ನೀವು ನೋಡ್ಕೊಂಡಿದ್ದೀರ. ಅದನ್ನು ಯಾವತ್ತೂ ಕೂಡ ನಾವು ಮರೆಯೋದಕ್ಕಾಗೋದಿಲ್ಲ. ಅದನ್ನು ಮಾತ್ರ ನಾನು ಹೇಳ್ತೀನಿ. ಅದ್ರ ಹೃದಯನ ಗೆದ್ದಿದ್ದೀವಿ ಅಂತಕ್ಕಂಥ ತೃಪ್ತಿ ಇದೆ. ಚುನಾವಣೆಗೆ ಮಾತ್ರ ಸೀಮಿತವಾಗಿ ಸೋತಿರ್ತೇವೆ ಹೊತ್ತು ಜನರ ಪ್ರೀತಿ ವಿಶ್ವಾಸವನ್ನು ಗೆಲ್ಲೋದ್ರಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು, ಶಿವರಾಜ್ಕುಮಾರ್ ಅವರು ಗೆದ್ದಿದ್ದಾರೆ. ತುಂಬ ಜನರು ಹಗುರವಾಗಿ ಮಾತಾಡಿದ್ದಾರೆ. ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಸಮಯ ಬರ್ತದೆ. ಅದು ನಿಮ್ಮ ಕೈಯಲ್ಲೇ ಕೊಡಿಸ್ತೀವಿ, ಅದನ್ನು ಕೊಡಬೇಕಾಗ್ತದೆ. ಅದು ಯಾಕೆಂದರೆ ಹೀಗೆ ಬಿಡೋದಕ್ಕಾಗಲ್ಲ. ಸಮಾಜದಲ್ಲಿ ಇಂಥ ಕೆಟ್ಟ ಹುಳುಗಳನ್ನು BJPಯವರು ಉಪಯೋಗ ಮಾಡಿಕೊಂಡು ಯಾವ ವ್ಯವಸ್ಥೆ ಅಲ್ಲ. ಅದಕ್ಕೆ ನಾನು ಏನೇ ಈ ವೇದಿಕೆ ಮೂಲಕ ಮಾತಾಡಿದ್ರು ನಾನು ಸೂಕ್ಷ್ಮತೆ ಕಾಪಾಡಬೇಕಾಗ್ತದೆ. ಯಾಕೆಂದರೆ ಮಾಧ್ಯಮದವರು ಹಾಗೆ ಆಗ್ಬಿಟ್ಟಿದ್ದಾರೆ ಇವತ್ತು. ನಾವು ಯಾಕೆ ಮತ ಹೋಗಿ ಕೇಳಿದ್ವಿ, ಗ್ಯಾರಂಟಿ ವರ್ಕೌಟ್ ಅಲ್ಲ, ಅದ್ರ ಬಗ್ಗೆ ಬಿಟ್ಟು ಬಿಡ್ತಾರೆ, ಮನೆಯದು ಹತ್ತಿಸ್ಬಿಡ್ತಾರೆ. ಸಮಾಜದಲ್ಲಿ ಏನಾಗ್ತದೆ, ಇದು ಸ್ವಾಭಾವಿಕವಾಗಿ ದೊಡ್ಡ ಮಂಥನ ಅಂತಕ್ಕಂಥದ್ದು ಬರ್ತದೆ. ಅದನ್ನು ಅವರು ಕೂಡ ಜವಾಬ್ದಾರಿ ತಗೊಳ್ಬೇಕು. ಯಾಕೆ ನೀವು ಕೂಡ ಎಕ್ಸಿಟ್ ಪೋಲಲ್ಲಿ ಸೋತಿದ್ದೀರಿ. ಈ ದೇಶವನ್ನು ಅರ್ಥಪೂರ್ಣವಾಗಿ ಅಳೆಯೋದ್ರಲ್ಲಿ ನೀವು ಕೂಡ ಸೋತಿದ್ದೀರಿ. ಅದನ್ನು ನೀವು ಮರಿಬೇಡಿ. ಫಸ್ಟ್ ಜನರು ನಿಮ್ಮನ್ನು ನಂಬ್ತಾರೆ. ಸರಿ ಹಾದಿಗೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಮಾಧ್ಯಮದದ್ದು ಕೂಡ ಇರ್ತದೆ. ನೀವು ತಪ್ಪು ಮಾಡಿದಿರಿ ಅಂತ ಹೇಳಿಲ್ಲ, ತಪ್ಪಾಗಿರ್ಬೋದು ಅಂಥೇಳಿ ನಾನು ಇವತ್ತು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅಂತಕ್ಕಂಥದ್ದನ್ನು ಹೇಳೋದಿಲ್ಲ. ನಮ್ಮ ದೊಡ್ಡ ನಾಯಕರು ಓಪನ್ ಆಗಿ ಹೇಳಿದ್ರು, ಅದು ಬೇರೆ ಪ್ರಶ್ನೆ. ಆದರೆ ನಿಮ್ಮ ಜವಾಬ್ದಾರಿನೂ ಕೂಡ ಇರ್ತದೆ, ಹುಷಾರಾಗಿ